ಪತ್ರಕರ್ತ ಬಂಧುಗಳಿಗೆ ಸ್ವಾಗತವನ್ನು ಕೋರುತ್ತಾ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರು KDP ಸದಸ್ಯರಾದ ಜ್ಯೋತಿ ಪುತ್ರನವರೇ, ಬೈಂದು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಅಕ್ಷಯ್ ಅವರೇ, ಆತ್ಮೀಯ ಬಂಧುಗಳು, ಭಾಳಷ್ಟು ನಾನು ಸೌಖ್ಯ ಇಲ್ಲದಂಥ ಸಂದರ್ಭದಲ್ಲಿ ಭಾಳಷ್ಟು ವಾಟ್ಸಪ್ಪಲ್ಲಿ ಬೇರೆ ಬೇರೆ ರೀತಿಯ ಕೆಲವು ವ್ಯಕ್ತಿಗಳು ತಪ್ಪು ದಾರಿಗೆ ತಕ್ಕೊಂಡು ಹೋಗ್ತಕ್ಕಂಥ ವರಾಯಿ ಏತ ನೀರಾವರಿ ಯೋಜನೆ ಮತ್ತು ಬೇರೆ ಬೇರೆ ವ್ಯವಸ್ಥೆಯನ್ನು ತಪ್ಪು ಸಂದೇಶ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ನಾನು 15 ದಿನದ ಹಿಂದೆ ನನ್ನ ಆರೋಗ್ಯ ಸ್ವಲ್ಪ ಏರುಪೇರು ಆದಾಗ ನನಗೆ ಊರಿಗೆ ಬರಲಿಲ್ಲ. ಮೊನ್ನೆ ದಿನ ಬಂದು ತಮ್ಮನ್ನು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕನ್ನೋ ದೃಷ್ಟಿಕೋನದಲ್ಲಿ ಇವತ್ತು ತಮ್ಮ ಮುಂದೆ ತಮ್ಮನ್ನು ಕೇಳಿಕೊಂಡಿದ್ದೇನೆ. ತಾವು ಇಲ್ಲಿ ಬಂದಿದ್ದೀವಿ. ಭಾಳ ವಿಶೇಷವಾಗಿ ಅವಿಭಾಜಿತ ಕುಂದಾಪುರ ತಾಲೂಕು ಮತ್ತು ಬ್ರಹ್ಮಾವರ ಈ ಕೃಷಿ ಕುಡಿಯುವ ನೀರಿನ ಅವಶ್ಯಕತೆಗಾಗಿ ರೂಪುಗೊಂಡಿದ್ದ ವರಾಯಿ ಯೋಜನೆ ಇಂದು ತನ್ನ ಮೂಲ ಉದ್ದೇಶವನ್ನು ಬಿಟ್ಟು ಉಪ ಯೋಜನೆ ಕಡೆಗೆ ಹೆಚ್ಚು ಆಸಕ್ತಿ ತೋರುತ್ತಿರುವುದು ಸರಿಯಲ್ಲ. ಈ ಯೋಜನೆಯ ಪ್ರಾರಂಭದಲ್ಲಿ ಹೇಳಿರುವಂತೆ 18,000 ಹೆಕ್ಟೇರ್ ಕೃಷಿ ಭೂಮಿಗಳಿಗೆ ನೀರುಣಿಸುವ ಕೆಲಸ ಆದ್ಯತೆ ನೆಲೆಯಲ್ಲಿ ಆಗಬೇಕು ಅಂತ ಇತ್ತು. ಪ್ರಸ್ತುತ ನಡೆಯುತ್ತಿರುವ ಎಡೆದಂಡೆ ಯೋಜನೆ ಶೀಘ್ರವಾಗಿ ಮುಕ್ತಾಯ ಮಾಡಿ ಜನರಿಗೆ ನೀರು ನೀಡುವ ಕೆಲಸವನ್ನು ನಿಗಮದ ಅಧಿಕಾರಿಗಳು ಮಾಡಬೇಕು. ಸಿದ್ದಾಪುರ ಏತ ನೀರಾವರಿ ಯೋಜನೆಯು ಸೇರಿ ಜನರಿಗೆ ಅನುಕೂಲ ಆಗುವ ಅಗತ್ಯವಾಗಿರುವ ಯಾವುದೇ ಯೋಜನೆಗಳಿಗೂ ನಾನು ವಿರೋಧಿಯಲ್ಲ. ಆದರೆ ಯಾವುದೋ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಮೊದಲು ಅದರಿಂದ ಆಗುವ ಉಪಯೋಗ ಮತ್ತು ಭವಿಷ್ಯದ ತೊಂದರೆ ಬಗ್ಗೆ ತಜ್ಞರಿಂದ ತಾಂತ್ರಿಕ ಸಲಹೆ ಪಡೆದುಕೊಂಡು ಮುಂದುವರಿಯಬೇಕು ಎನ್ನುವುದೇ ನನ್ನ ನಿಲುವು. ನಾನು ಶಾಸಕನಾಗಿದ್ದ ಸಂದರ್ಭದಲ್ಲೂ ಸಹ ಹೊಸಂಗಡಿ, ಸಿದ್ದಾಪುರ, ಹಾಜ್ರಿ, ಉಳ್ಳೂರು ಮುಂತಾದ ಭಾಗಗಳಿಗೆ ವರಾಯಿ ನೀಡಲು ಯೋಜನೆ ರೂಪಿಸುವಂತೆ ಹೇಳಿದ್ದೆ. ಬೈಂದೂರು ಕ್ಷೇತ್ರ ಪ್ರತಿನಿಧಿಸಿದ ಜನಪ್ರತಿನಿಧಿಗಳ ಯೋಜನೆ ಪೂರಕವಾಗಿ ಕೆಲಸ ಮಾಡಿದ್ದಾರೆ. ಬೈಂದೂರು ವಿಧಾನಸಭಾ ಕ್ಷೇತ್ರ ಬೃಹತ್ ನೀರಾವರಿ ಯೋಜನೆ ಲಾಭ ಕ್ಷೇತ್ರದ ಎಲ್ಲ ಜನರಿಗೆ ದೊರಕಬೇಕು ಎನ್ನುವುದೇ ನಮ್ಮೆಲ್ಲರ ಒತ್ತಾಸೆ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಉದಾಹರಣೆಗೆ ಆಲೂರಿನ ಗುಂಡೂರು ಚೌಕೂರು ಯೋಜನೆ ಸದುದ್ದೇಶದಿಂದಲೇ ಪ್ರಾರಂಭವಾಗಿದ್ದು ವರಾಯಿ ನೀರನ್ನೇ ಬಳಸಿಕೊಂಡು ಜಲಜೀವನ್ ಯೋಜನೆ ಮೂಲಕ ಕ್ಷೇತ್ರದ ಜನರಿಗೆ ನೀರು ನೀಡುವ ಯೋಜನೆಗಳು ರೂಪಿತವಾಗಿವೆ. ಸಿದ್ದಾಪುರ ಏತ ನೀರಾವರಿ ಯೋಜನೆ ಕಾಮಗಾರಿಗಳು ಆದಷ್ಟು ಶೀಘ್ರದಲ್ಲಿ ಮುಗಿದು ಜನರ ನೀರಿನ ಅವಶ್ಯಕತೆ ಪರಿಹಾರವಾಗಬೇಕು ಎನ್ನುವುದು ನನ್ನ ಅಭಿಪ್ರಾಯ. ಆದರೆ ಈ ಯೋಜನೆಯನ್ನು ಯಥಾ ರೀತಿಯಲ್ಲಿ ಪ್ರಾರಂಭ ಮಾಡುವುದರಿಂದ ಭವಿಷ್ಯದಲ್ಲಿ ಒಂದಿಷ್ಟು ತಾಂತ್ರಿಕ ಅಡಚಣೆಗಳು ಉಂಟಾಗಬಹುದು ಎನ್ನುವ ಅನುಭವಿಗಳ ಅಭಿಪ್ರಾಯ ಇರುವುದರಿಂದ 2023ನೇ ಇಸ್ವಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ಅಲ್ಲಿನ ಪ್ರಾಸ್ತಾವಿಕ ಅಂಶ ಗಮನಕ್ಕೆ ತಂದಿದ್ದೇನೆ. 2023ರಲ್ಲಿ ನಾನು ಕೊಟ್ಟಂಥ ಲೆಟ್ರ್, ಮುಖ್ಯಮಂತ್ರಿಗಳ ಆದೇಶ ಇಲ್ಲಿ ಪ್ರತಿ ಇದೆ. ಅಲ್ಲಿ ಏನೇನು ತೊಂದರೆ ಆಗ್ತದೆ ಅನ್ನೋದನ್ನು 2023ರಲ್ಲಿ ತಿಳಿಸಿದ್ದೆ. ಪ್ರಸ್ತುತ ಎಡೆದಂಡೆ ಕಾಲುವೆಗೆ ನೀರು ಹರಿಸುವ ಡ್ಯಾಮ್ ಪಕ್ಕದಲ್ಲಿ ಏತ ನೀರಾವರಿಯ ಪಂಪ್ ಹೌಸ್ ನಿರ್ಮಾಣ ಮಾಡುವ ಯೋಜನೆ ಇದೆ. ಇದರಿಂದ ಸಮತಟ್ಟಾಗಿ ಮಂದಗತಿಯಲ್ಲಿ ಹರಿಯುವ ಕಾಲುವೆ ನೀರು ವಾಪಸ್ಸು ಹಿಂದಕ್ಕೆ ಸೆಳೆಯುವ ಅಪಾಯವಿದೆ. ರಿಸರ್ವ್ ವಯರ್ನಲ್ಲಿ ಈಗಾಗಲೇ 15-20 ಮೀಟರ್ ಹೂಳು ತುಂಬಿಕೊಂಡಿದೆ.
ಇಲ್ಲಿ ನೀರಿನ ಧಾರಣ ಸಾಮರ್ಥ್ಯ ಸಹಜವಾಗಿ ಕಡಿಮೆಯಾಗಿದೆ. ಅಣೆಕಟ್ಟಿನ ಮೇಲ್ಭಾಗದಲ್ಲಿ ಉದ್ದೇಶಿತ ಕಾಮಗಾರಿ ಕೈಗೊಳ್ಳುವುದರಿಂದ ನೀರಿನ ಹರಿವು ಹೆಚ್ಚಾಗಿ ಪರಿಸರ ನದಿಗಳ ನೀರಿನ ಕುಸಿತ ಉಂಟಾಗುವ ಸಾಧ್ಯತೆಗಳಿದೆ. ಉಪನದಿ ವರೈ ನದಿ ಬಿಟ್ಟು ಉಪನದಿಗಳು. ಇದರಿಂದ ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬಂದಿರುವ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗೆ ತೊಡಕಾಗುವ ಸಾಧ್ಯತೆಗಳೇ ಇದೆ ಎಂದು ಮುಖ್ಯಮಂತ್ರಿ ಮತ್ತು ಇಲಾಖೆ ಗಮನಕ್ಕೆ ತಂದಿದ್ದೇನೆ. ಯಾವಾಗ 2023ರಲ್ಲಿ ಇದರಲ್ಲಿದೆ, ಆವಾಗಲೇ ತೋರಿಸಿದ್ದಾರೆ. ವಿವಿಧ ಗ್ರಾಮಗಳಿಗೆ ನೀರು ನೀಡುವ ಸಿದ್ದಾಪುರ ಏತ ನೀರಾವರಿ ಯೋಜನೆಯ ಮೂಲ ಉದ್ದೇಶ ಯಾವುದೇ ಕಾರಣಕ್ಕೆ ಬದಲಾಗಬಾರದು. ಆದರೆ ಯೋಜನೆ ಪ್ರಾರಂಭವನ್ನು ಅಣೆಕಟ್ಟಿನ ಮೇಲ್ಭಾಗದ ಬದಲು ಕನಿಷ್ಠ 500 ಮೀಟರ್ ಕೆಳಭಾಗದಲ್ಲಿ ನಿರ್ಮಾಣ ಮಾಡಬೇಕು ಎನ್ನುವುದು ಮಾತ್ರ ನಮ್ಮ ಆಗ್ರಹ. ಈ ಬೇಡಿಕೆ ಹಾಗೂ ಹೋಗುಗಳ ಕುರಿತು ಪರಿಶೀಲನೆ ಮಾಡಲು ಸರ್ಕಾರದ ತಜ್ಞರಿಂದ ಅಭಿಪ್ರಾಯ ಪಡೆದು ಮುಂದುವರಿಯಿತು. ಏನು ಜನಕ್ಕೂ ಪರ ವಿರೋಧ ಎರಡೂ ಇದೆ. ಇದರಿಂದ ತೊಂದರೆ ಏನಾಗ್ತದೆ, ತಜ್ಞ ಟೆಕ್ನಿಕಲ್ ಪರ್ಸನ್ ಕರೆಸಿ ಚರ್ಚೆ ಮಾಡಿ ಅವ್ರು ಸರಿ ಇದೆ ಅಂದರೆ ಸರಿ ಮಾಡಲಿ, ತಪ್ಪಿದೆ ಅಂದರೆ 500 ಮೀಟರ್ ಕೆಳಗೆ ತಗೊಂಡೋಗಿ ಮಾಡಲಿ. ತಜ್ಞರು ಯಾರು? ಟೆಕ್ನಿಕಲ್ ಪರ್ಸನ್ ಬೆಂಗಳೂರಲ್ಲಿ 5 ಜನ ಇದ್ದಾರೆ, ಅವ್ರನ್ನ ಕರೆಸಿ ಮಾಡಬೇಕು ನಾನು ಒತ್ತಾಯ. ಯಾಕಂದರೆ ಧಾರ್ಮಿಕ ನಾಳೆ ಇವರೇ ಈ ಈಶ್ವರನ ದೇವಸ್ಥಾನ ಓಪನ್ ಬಿದ್ದಾಗ ಕಾಂಗ್ರೆಸ್ ಥರ ಮಾಡುತ್ತಂತೇಳಿ ನಾಳೆ ಹಿಂದುತ್ವ ಧಾರ್ಮಿಕ ವಿಚಾರ ಇಟ್ಕೊಂಡು ಇವರೇ ನಾಳೆ ಅಪಾದನೆ ಮಾಡಿ ರಾಜಕೀಯ ಲಾಭ ಮಾಡಲಿಕ್ಕೆ ಹೋಗ್ತಾರೆ. ಆದ್ರಷ್ಟೇ ಅದು ಆಗಬಾರ್ದು ಅನ್ನೋದು ದೃಷ್ಟಿಯಿಂದ ಇದನ್ನು ತಜ್ಞರಿಂದ ನೋಡಿಕೊಂಡು ಅವ್ರು ಮಾಡಲಿ ಅಂತ ನನ್ನ ಒತ್ತಾಯ. 2023 ಇದೇ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪತ್ರ ಬರೆದಿದೆ. ಆಗ ಅದು ವಿವಾದವಾಗಿರಲಿಲ್ಲ. ಯಾಕಂದರೆ ವಿರೋಧ ಮಾಡುವವರು ಆವಾಗ ನಮ್ಮ ಪಾರ್ಟಿಯಲ್ಲಿ ಇದ್ದರು. ಯಾರು ಇವತ್ತು ವಾಟ್ಸಪ್ಪಲ್ಲಿ ಬರೀತಾ ಇದ್ದಾರೆ ಅವರೆಲ್ಲ ನಮ್ಮ ಪಾರ್ಟಿಯಲ್ಲಿ ಇದ್ದರು. ಆವಾಗ 2023 ಕೊಟ್ಟಾಗ ಯಾವುದೇ ವಿರೋಧ ಇಲ್ಲ, ಆವಾಗ ಯಾವುದೇ ಸಂಘಟನೆಗಳಿಂದ ವಿರೋಧ ಇಲ್ಲ, ಆವಾಗ ಎಲ್ಲ ಸಮ್ಮತಿದ್ದಾರೆ. ಅದೇ ಜನ ಆಚೆಗೆ ಹೋದ್ಮೇಲೆ ಅವ್ರ ವಿರೋಧ. ಇದು ದ್ವಂದ್ವ ನೀತಿ. ಇಲ್ಲಿದ್ದಾಗ ಒಂದು ರೀತಿ, ಅಲ್ಲಿ ಹೋದ್ಮೇಲೆ ಮತ್ತೊಂದು ರೀತಿ. ಅದು ಆಗಬಾರ್ದು. ನಾನು ಇವತ್ತು ಈ ಲೆಟ್ರಿಗೆ ಸ್ಟಕ್ಕಲ್ಲಿದ್ದೇನೆ. ಏನು ಲೆಟ್ರ್ ಕೊಟ್ಟಿದ್ದೆ ಅದಕ್ಕೆ ಇವತ್ತು ನಾನು ಬದ್ಧನಿದ್ದೇನೆ. ನಾನು ಬದಲಾವಣೆ ಆಗಿಲ್ಲ. ಅಧಿಕಾರ ಇಲ್ಲದೆ ಇರ್ಬೋದು ಇವತ್ತು ನನ್ನ ಹತ್ರ. ಅವತ್ತು ಅಧಿಕಾರ ಇದ್ದಾಗ ಈ ಲೆಟ್ರ್ ಕೊಟ್ಟಿದ್ದೇನೆ. ಅಧಿಕಾರ ಇಲ್ಲದಿದ್ದರೂ ಇದಕ್ಕೆ ನಾನು ಬದ್ಧನಿದ್ದೇನೆ. ಚುನಾವಣೆಯಲ್ಲಿ ನಾನು ಗೆದ್ದಿರ್ಬೋದು ಅಥವಾ ಸೋತಿರ್ಬೋದು. ಜನರು ನೀಡಿರುವ ತೀರ್ಪನ್ನು ಸಮಾನಾಗಿ ಸ್ವೀಕರಿಸಿ ನಾನು ಸೋತರು ಅದು ಒಪ್ಕೊಂಡಿದ್ದಾರೆ. ಜನ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ. ಹಾಗಾಗಿ ದುಡಿದಿರುವ ಕಾರ್ಯಕರ್ತರು ನನ್ನನ್ನು ರಾಜಕೀಯವಾಗಿ ಬೆಳೆಸಿದ ಬೈಂದೂರು ಕ್ಷೇತ್ರ ಪ್ರತಿಯೊಬ್ಬ ಮತದಾರರ ಋಣವೂ ನನಗಿದೆ. ಕ್ಷೇತ್ರ ಜನರ ಪರವಾಗಿರುವ ನಾನು ಯಾವ ಉದ್ದಿಮೆದಾರರು ಪರವೂ ಇಲ್ಲ. ಹೊಳೆಯಲ್ಲಿ ಇರುವ ಲಿಂಗಕ್ಕೆ ನೀರಿನ ಕೊರತೆ ಆಗ್ತದೆ ಎಂದು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸ್ತಾರೆ. ಒಂದು ವೇಳೆ ಯೋಜನೆ ಜಾರಿಯಾಗಿ ಲಿಂಗಕ್ಕೆ ನೀರಿನ ತೊಂದರೆ ಆದರೆ ಇದು ಕಾಂಗ್ರೆಸ್ ಸರ್ಕಾರ ಮಾಡಿದ ಹುನ್ನಾರ ಎನ್ನುವ ಆರೋಪ ಮಾಡುವವರೇ ಇವರೇ. ಇವತ್ತು ಹೇಳ್ತಾರೆ, ಚುನಾವಣೆ ಹತ್ರ ಬಂದಾಗ ಅಲ್ಲಿ ಮತ್ತೊಂದು ರೀತಿ ವಿಷಯನ ಇಟ್ಕೊಂಡು ಚುನಾವಣೆಗೆ ಹೋಗ್ತಾರೆ. ಯಾರು ಮಾಡ್ತಾ ಇರೋದು? ಈಗ ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕು ಪಂಚಾಯತ್ ಚುನಾವಣೆ ಬರ್ತದೆ, ರಾಜಕೀಯ ದೃಷ್ಟಿ ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಬಿಟ್ಟರೆ ಇದರಿಂದ ಯಾವುದು ಯೋಜನೆಗಳನ್ನು ತರಲಿಕ್ಕೆ ಅವ್ರ ಪ್ರಯತ್ನ ಇಲ್ಲ. ಪ್ರಯತ್ನ ಏನಿದ್ರು ನಮ್ಮ ಸರ್ಕಾರದಿಂದ ಆಗಿದೆ. ಇಲ್ಲಿ ನಡೆಯುವ ಕಾಮಗಾರಿ ಟರ್ಕಿ ಮಾದರಿ ಎನ್ನುವ ಮಾಹಿತಿ ಇದೆ. ಇದು ಟರ್ಕಿ ಮಾದರಿ ಅಂತ ಮಾಹಿತಿ ಇದೆ, ಬೇಕಾದ್ರೆ ನೀವು ಹೇಳ್ಬೋದು. ಹಾಗಾಗಿ ಕಾಮಗಾರಿ ಸ್ಥಳ ಬದಲಾವಣೆ ಮಾಡಿ DPR ಹೊಸ ಟೆಂಡರ್ ಪ್ರಕ್ರಿಯೆ ಬೇಕಾಗುವುದಿಲ್ಲ. ಏನಾದರೂ ಚೇಂಜ್ ಮಾಡೋದಾದರೆ ಹೊಸ DPR ಬೇಕಾಗಿಲ್ಲ. ಇಲಾಖೆಯವರೇ, ಕಾಂಟ್ರಾಕ್ಟ್ರು ಅವರೇ, ಇಲಾಖೆ ತಜ್ಞರು ಬಂದು ಅದನ್ನು ಅಲ್ಲೇ ಸರಿಪಡಿಸಿದರೆ ಸರ್ಕಾರ ಸರಿಪಡಿಸುವಂಥ ದೊಡ್ಡ ಕೆಲಸ ಏನಿಲ್ಲ. ತಾಂತ್ರಿಕ ಅನುಮೋದನೆ ಇದೆ. ಇಲಾಖಾ ಅಧಿಕಾರಿಗಳು ಗುತ್ತಿಗೆದಾರರು ಸಮನ್ವಯ ಸಾಧಿಸಿ ತಾಂತ್ರಿಕ ಅನುಮೋದನೆ ಪಡೆದುಕೊಂಡರೆ ಸಾಕು ಎನ್ನುವ ಅಭಿಪ್ರಾಯಗಳಿದ್ದು
ಬದಲಾವಣಾ ಪ್ರಕ್ರಿಯೆ ತ್ವರಿತವಾಗಿ ಮುಗಿಸುವ ಕುರಿತು ನಿಗಮದ ಹಿರಿಯ ಅಧಿಕಾರಿಗಳಿಗೆ ಅವ್ರ ಹತ್ರ ಮಾತಾಡ್ತಾರೆ. ಮುಖ್ಯಮಂತ್ರಿ ಹತ್ರ ನಾನು ಮಾತಾಡಿದ್ದೇನೆ. ಈಗ ಉಪಮುಖ್ಯಮಂತ್ರಿಗೂ ಹಿಂದೆ ಕೊಟ್ಟಿದ್ದೇವೆ, ಅವರು ಸಹ ಇದ್ರ ಬಗ್ಗೆ ಗಮನ ಇದೆ. ಮಾನ್ಯ ಉಸ್ತುವಾರಿ ಮಂತ್ರಿಗೂ ಸಹ ಗಮನ ಇದೆ. ಈವಾಗಲೇ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ. ನಾಳೆಗೂ ಸಹ ನಿಗಮದ ಸಭೆ ಇದೆ ಬೆಂಗಳೂರಲ್ಲಿ. ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಜಂಟಿ ಸಭೆ ಇದೆ ನಾಳೆ. ಆದ್ದರಿಂದ ಉಪಮುಖ್ಯಮಂತ್ರಿ ಭೇಟಿ ಮಾಡುವ ರೀತಿಯಲ್ಲಿ ನಾವು ಮನವಿ ಮಾಡ್ತೇವೆ. ಉಪಮುಖ್ಯಮಂತ್ರಿಗಳೇ ಸ್ವತಃ ಮಂತ್ರಿ ಆದ್ದರಿಂದ ಈ ಭಾಗಕ್ಕೆ ಭೇಟಿ ಕೊಟ್ಟು ಇಲ್ಲಿ ಇರುವ ಗೊಂದಲಕ್ಕೆ ಪರಿಹಾರ ಹುಡುಕುವಂಥ ಕೆಲಸ ಉಪಮುಖ್ಯಮಂತ್ರಿ ಮೂಲಕ ಇಲ್ಲಿ ಆಗಲಿ ಅಂತ ನಾನು ಹಾರೈಸ್ತೇನೆ, ಅವ್ರ ಹತ್ರ ಬೇಡ್ತೇನೆ. ಹೊರ ನೀರನ್ನು ಉಪಯೋಗಿಸಿಕೊಂಡು ಮೂಲ ಯೋಜನೆಯ ವ್ಯಾಪ್ತಿ ಬಿಟ್ಟು ಬೇರೆ ಬೇರೆ ಕಡೆಗೆ ನೀರನ್ನು ಕೊಂಡೊಯ್ಯಲಾಗ್ತಿದೆ. ಜನರಿಗೆ ಕುಡಿಯೋ ನೀರು ತೆಗೆದುಕೊಂಡು ಹೋಗಲು ನಮ್ಮದೇನು ಆಕ್ಷೇಪ ಇಲ್ಲ ಕುಡಿಯೋ ನೀರಿಗೆ. ಅದಲ್ಲದೆ ಮೂಲ ಯೋಜನೆಯಲ್ಲಿ ಪ್ರಸ್ತಾಪ ಪ್ರದೇಶಗಳಿಗೆ ಮೊದಲು ನೀರು ಕೊಡು. ಈಗ ನಮ್ಮ ಏರಿಯಾ ಮೂಲ ಯೋಜನೆ ಇದೆ. ಉದಾಹರಣೆಗೆ ಬಲದಂಡೆ ಯೋಜನೆ ಇದೆ. 480 ಕೋಟಿ ಎಸ್ಟಿಮೇಟ್ ಹೋದ್ಸರಿ ಮಾಡ್ತಿದ್ದಾರೆ. ಹಿಂದೆ ಉಪಮುಖ್ಯಮಂತ್ರಿ ಆ ಲೆಟರ್ ಬುಕ್ಲೆಟ್ ಬೇಕಾದ್ರೆ ನಿಮಗೆ ಕೊಡಿ. ಇವಾಗ ನಾನೆಲ್ಲ ಬೆಂಗಳೂರಾಗಿದೆ. ಉಪಮುಖ್ಯಮಂತ್ರಿ ಕೊಟ್ಟಾಗ 1 ವರ್ಷ ಹೋಗಲಿ, ಈ ಹಿಂದಿನ ವರ್ಕೆಲ್ಲ ಕಂಪ್ಲೀಟ್ ಆದಮೇಲೆ ಬಲದಂಡಿ ಯೋಜನೆಯನ್ನು ಕೈಗೆ ತೆಗೆದುಕೊಳ್ತೇವೆ. ನೀರಿನ ಅಂಶ ಎಷ್ಟಿದೆ ನೋಡಿ DK ಶಿವಕುಮಾರ್ ಅವರು ಅಲ್ಲಿಯ ನೀರಿನ ಅಂಶ ಎಷ್ಟಿದೆ, ಎಷ್ಟು ನೀರು ಸಿಗಬಹುದನ್ನುವ ಯೋಚನೆಯನ್ನು ಚರ್ಚೆ ಮಾಡಿ ಬಲದಂಡಿ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ನಾನು ಬದ್ಧನಿದ್ದೇನೆ. ಅದು ಮೂಲ ಯೋಜನೆಯಲ್ಲಿದೆ. ಅಂದರೆ ಅಂಪಾರ್ ಈ ಭಾಗಕ್ಕೆ ಗೊತ್ತಲ್ಲ ಬಲದಂಡಿ ಯೋಜನೆ. ಎರಡನೇದಾಗಿ ಇದರ ಮೂಲ ಯೋಜನೆ ಪ್ರಸ್ತಾಪವಾಗಿರುವ ಪ್ರದೇಶಗಳಿಗೆ ಮೊದಲು ನೀರು ನೀಡಿ ನಂತರ ಬೇರೆಡೆಗೆ ಯೋಜನೆ ರೂಪಿಸುವಂತೆ ಸರ್ಕಾರ ಮತ್ತು ನಿಗಮದ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ದೇವೆ. ಇದರಲ್ಲೂ ಕೊಟ್ಟಿದ್ದೇವೆ. ನಮ್ಮ ಭಾಗಕ್ಕೆ ಈಗ ಹೊರೆಯ ಆಗ್ತಿರೋದು ಬೈಂದೂರು ಕ್ಷೇತ್ರ. ಕುಂದಾಪುರ ಅವಿಭಾಜಿತ ಕುಂದಾಪುರ ತಾಲೂಕು ನಮಗೆ ನೀರು ಫಸ್ಟ್ ಕೊಡಲಿ. ಅದಾದಮೇಲೆ ನೀವು ಎಲ್ಲಿಗೆ ತಗೊಂಡೋಗಿ, ನಂದು ಅಭ್ಯಂತರ ಇಲ್ಲ. ನಂದು ಫುಲ್ ಸಪೋರ್ಟಿಗೆ. ನಮ್ಮ ರೈತರಿಗೆ ಉಳ್ಳೂರು, ಮಚ್ಚಟ್ಟು, ತೊಂಬಟ್ಟು ಈ ಭಾಗದ ಎಲ್ಲ ರೈತರಿಗೆ ನೀರು ಕೊಟ್ಟ ಮೇಲೆ ಉಳಿದ ನೀರು ಬೇಕಾದ್ರೆ ಇಡೀ ಜಿಲ್ಲೆಯೆಲ್ಲ ಮಂಗಳೂರಿಗೆ ತಗೊಂಡು ಹೋಗ್ಲಿ, ನಂದು ಅಭ್ಯಂತರ ಇಲ್ಲ. ನಮಗೆ ನೀರು ಕೊಡದೆ ಹೊರ ಆಗೋದು ನಮ್ಮಲ್ಲಿ, ನೀವು ಮಂಗಳೂರಿಗೆ ನೀರು ತಗೊಂಡು ಹೋಗ್ತೆ ಅಂತ ಹೇಳಿದರೆ ಇದ್ರ ಅರ್ಥ ಇಲ್ಲ. ಅಂಥ ನೀರು ಅವಶ್ಯಕತೆ ಇದ್ದರೆ ಈ ಭಾಗದಲ್ಲಿ ಸಾಕಷ್ಟು ಉಪನದಿಗಳಿದೆ. ನೀರು ಇವತ್ತು ಸಮುದ್ರಕ್ಕೆ ಹೋಗ್ತೇವೆ. ಆ ನೀರನ್ನು ಶೇಖರಣೆ ಮಾಡಿ ತಾವು ಅದರ ಯೋಜನೆ ರೂಪಿಸಿದ ಅಧಿಕಾರಿಗಳು, ನಮ್ದು ಅದಕ್ಕೆ ಅಭ್ಯಂತರ ಇಲ್ಲ. ಇವಾಗಲೇ ಸಾಕಷ್ಟು ನೀರು ಸಮುದ್ರಕ್ಕೆ ಹೋಗ್ತದೆ. ಆ ನೀರಿನ ತಡೆದು ಅದನ್ನೀಗ ಎತ್ತಿನೊಳೆ ಧರ್ಮಸ್ಥಳದ ಎತ್ತಿನೊಳೆ ನೀರನ್ನು ತುಮಕೂರು, ಕೋಲಾರಕ್ಕೆಲ್ಲ ತಗೊಂಡು ಹೋಗ್ತಾಯಿದೆ. ನಮ್ಮಲ್ಲಿ ಇಷ್ಟು ನೀರೀಗ ಸಮುದ್ರಕ್ಕೆ ಹೋಗ್ತದೆ. ಅದನ್ನು ತಡೆ ಹಿಡಿದು ಅದನ್ನು ತಾವು 2 ಜಿಲ್ಲೆಗೆ ಉಪ್ಪು ನೀರು ಸಿಗುವಂಥ ಕರಾವಳಿ ಭಾಗಕ್ಕೆ ನೀರು ತಗೊಂಡು ಹೋಗೋಕ್ಕೆ ನಂದು ಅಭ್ಯಂತರ ಇಲ್ಲ. ಇವಾಗಲೇ ಕರಾವಳಿ ಭಾಗದ ಟೂರಿಸಂ ಹಬ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅದಕ್ಕೆಲ್ಲ ದೃಷ್ಟಿ ನೀರಿನ ಸವಲತ್ತನ್ನು ಪೂರೈಸ್ತಕ್ಕಂಥ ಸರ್ಕಾರಕ್ಕೆ ಭದ್ರ ಆಗಬೇಕಾಗುತ್ತೆ. ಅದನ್ನು ಕೆಲಸ ಮಾಡಲಿ ಅಂತ ನಾನು ಪ್ರತಿ ವರ್ಷ ಬೇರೆ ಬೇರೆ ಕಾರಣಕ್ಕೆ ಸಮುದ್ರ ಸೇವೆಯನ್ನು ಅದೇ TMC ನೀರನ್ನ ನಾನು ಹೇಳಿದ್ನಲ್ಲ, ಅದೇ ಮುಂದೆ ಭಾಳ ವಿಶೇಷವಾಗಿ ನಮ್ಮ ಬೇಡಿಕೆ ಕೊನೆಯದು ಬಲದಂಡಿ ಯೋಜನೆಯನ್ನು ಮಾಡಲೇಬೇಕಾಗುತ್ತೆ. ಸಾಕಷ್ಟು ಈ ಭಾಗದ ರೈತರು ಅದರ ಬೇಡಿಕೆ ಇದೆ, ಅದನ್ನು ಮಾಡಬೇಕೆಂದು ಒತ್ತಾಯ ಮಾಡ್ತಾ ಇದ್ದೇನೆ. ಮುಂದೂ ಸಹ ಯಾರ್ಯಾರೀಗ ವಾಟ್ಸಪ್ಪಲ್ಲಿ ಇದೆಲ್ಲ ಬ್ಯಾಡ್ಜಸ್ ಬರೀತಾ ಇದ್ದಾರೆ, ನಾನು ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಮುಂದೆ ಯಾರ್ಯಾರು ಸುಳ್ಳು ಕಥೆಯನ್ನು ಕಟ್ಟಿ ಯಾರದ್ದು ತೇಜೋವಧೆ ಮಾಡೋಕ್ಕೆ ಹೋಗ್ತಾರೆ, ಅವರಿಗೆ ಕಾನೂನಿನ ದೃಷ್ಟಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಏನು ಮಾಡಲಿಕ್ಕಿದೆ ಅದನ್ನು ಮಾಡ್ತೇನೆ.